ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ರೈತ ಮುಖಂಡರ ಮೇಲಿನ ಹಲ್ಲೆ ಯತ್ನಕ್ಕೆ ಶಾಸಕರು ಕುಮ್ಮಕ್ಕು ನೀಡಿದ್ದಾರೆ ಎಂದು ಆರೋಪಿದ್ದು, ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನಷ್ಟು ತಾಜಾ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಾಲೋ ಭಾರತ್ ಒನ್ ಕನ್ನಡ. ಇನ್ನಷ್ಟು ರೈತ ಸಂಘಗಳ ಹುತಾತ್ಮರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ರು. ಅವರು ಟ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು, ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ರು. ಅದೆಲ್ಲವನ್ನ ಮಾಡಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಮಾವೇಶಗೊಂಡಿದ್ರು ಅತಿಥಿಗಳಾಗಿ. ಅಲ್ಲಿ ಅವರ ಜಿಲ್ಲಾಧ್ಯಕ್ಷರು ಮತ್ತೆ ಬೇರೆ ಬೇರೆ ಪದಾಧಿಕಾರಿಗಳು, ಬೇರೆ ಬೇರೆ ತಾಲೂಕಿಂದ ಬಂದಂತ ಅನೇಕ ರೈತ ಮುಖಂಡರುಗಳೆಲ್ಲ ಅಲ್ಲಿ ಇದ್ರು. ಅಲ್ಲಿ ನಾನು ಅಲ್ಲಿ ಭಾಗವಹಿಸುವಂತ ಸನ್ನಿವೇಶ ನನ್ನನ್ನು ಆಹ್ವಾನ ಮಾಡಿದ್ರು. ನಾವು ಹೋಗಿ ಅಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ರೈತರ ಸಮಸ್ಯೆಗಳ ವಿಚಾರವಾಗಿ ಮಾತಾಡಿ ನಾನು ಅಲ್ಲಿಂದ ಹೊರಟಿದ್ದೆ. ಶಾಸಕರು ಗಣೇಶ್ ಪ್ರಸಾದ್ ಜೊತೆಗೆ ಒಂದು ಜನ ಜೊತೆಗಿದ್ದಂತ ಅವರ ಕಾರ್ಯಕರ್ತರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಶಾಸಕರಾಗಿ ಅವರು ಅಲ್ಲಿ ಅವರ ಒಂದು ಮಾತುಗಳನ್ನ ಆಡ್ಬೇಕಾದ್ರೆ ರೈತರು ಸಂಘಟನೆಗಳು, ರೈತರ ಸಂಘ ಕೆಲವು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅಲ್ಲಿ ಅಂಗ್ಳ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರುವಂತದ್ದು ಇರ್ಬೋದು, ಅಂಗ್ಳ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿಲ್ಲ ಅನ್ನೋಂಥದ್ದಲ್ಲಿ ಇರ್ಬೋದು, ಇಂಥ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಮಾನ್ಯ ಶಾಸಕರು ತಾಳ್ಮೆಯಿಂದ ಮಾತಾಡಬೇಕಾದಂಥವ್ರು ಇದ್ದಕ್ಕಿದ್ದಂಗೆನೆ ಸಿಟ್ಟಿಗೆದ್ದು ರೈತ ಮುಖಂಡರುಗಳ ಮೇಲೆ ನೀವು ಹೇಳಿದಂತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ, ನನ್ನ ಜವಾಬ್ದಾರಿನೂ ಅಲ್ಲ ಅಂತೇಳಿ ಅಲ್ಲಿಂದ ಆಚೆ ಹೋದ್ರು. ಆಚೆ ಹೋಗ್ಬೇಕಾದ್ರೆ ನಾವು ಅಲ್ಲಿ ವಿಡಿಯೋಗಳನ್ನ ನಾವು ನೋಡ್ಬೇಡಿ. ಆಚೆ ಹೋಗ್ಬೇಕಾದ್ರೆ ಅವರ ಕಾರ್ಯಕರ್ತರು ಒಂದಷ್ಟು ಜನ ಅವ್ರ ಜೊತೆ ಬಂದಂತವರೆಲ್ಲ ಅವ್ರ ಹಿಂದೆ ಹೋದ್ರು. ಅಲ್ಲಿ ಹಿಂದೆ ಹೋಗಿ ಗಣೇಶ್ ಪ್ರಸಾದ್ ಕಾರಲ್ಲಿ ಕೂತ್ಕೊಂಡ ನಂತರ ಅವ್ರು ಏನ್ ಹೇಳಿದ್ರು ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವರೆಲ್ಲ ವಾಪಸ್ ಬಂದವ್ರನ್ನ ಎಲ್ಲರೂ ರೈತರ ಮೇಲೆ ಮುಗಿಬಿದ್ರು. ನೀನು ಯಾರ ಬಗ್ಗೆ ಮಾತಾಡ್ತಿದ್ರಿ, ನೀವು ಏನ್ ಪ್ರಶ್ನೆ ಕೇಳ್ತೀರಿ ನೀವು? ಆಮೇಲೆ ಅವ್ಯಾಚ್ಯ ಶಬ್ದಗಳು, ಆ ಶಬ್ದ ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಅಂತ ಶಬ್ದಗಳನ್ನೆಲ್ಲ ಬಳಕೆ ಮಾಡೋದ್ರಲ್ಲಿ ರೈತ ಮುಖಂಡರುಗಳ ಮೇಲೆ. ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ಕಾಣಿಸುವಂಥದ್ದು, ವಿಡಿಯೋದಲ್ಲಿ ಕಾಣಿಸುವಂಥದ್ದು, ಗಣೇಶ್ ಪ್ರಸಾದ್ ಹೋದ ಮೇಲೆ ಅಲ್ಲಿ ಅವ್ರನ್ನ ಮಾತಾಡಿಸಿ ಬಂದಂತ ಕಾರ್ಯಕರ್ತರು ಗುಂಡಾವರ್ತನೆ ಅಂದ್ರೆ ಇದು ಶಾಸಕರ ಕುಂಭಕ್ಕಿಂತ ಆದಂಥದ್ದು ಇದು ಘಟನೆ. ಈ ಗುಂಡಾವರ್ತನೆ ಆದಂಥದ್ದು ಶಾಸಕ ಏನು ನಿರ್ದೇಶನ ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಬಂದು ರೈತರ ಮೇಲೆ, ರೈತ ಮುಖಂಡರುಗಳ ಮೇಲೆ ಅಲ್ಲಿ ಜೋರ್ ಗಲಾಟೆ ಮಾಡಕ್ ಪ್ರಾರಂಭ ಮಾಡಿದ್ರು. ಬೈಚ್ ಶಬ್ದಗಳಿಂದ ನಿಲ್ಲಿಸುವಂಥದ್ದು, ಅವ್ರ ಫ್ಯಾಮಿಲಿ ಬಗ್ಗೆ ಹೆಂಗ್ ಮಾತಾಡ್ತೀರಾ ನೀವು ಅಂತ ಕೇಳುವಂಥದ್ದು, ತಳ್ಳಾಟ, ನೂಕಾಟ ಎಲ್ಲ ಆಗೋಯ್ತದೆ. ಏನ್ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ಏನಂತ ಅನ್ಕೊಂಡಿದ್ದಾರೆ ಇವರು ಅಂತ, ಏನ್ ಗುಂಡಾಜಲ್ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದಾರ? ದುರ್ವರ್ತನೆ ಮಾಡಿದ್ರು ನಡೀತದೆ ಅಂತ ಅನ್ಕೊಂಡಿದಾರ? ಅಂತಂದ್ರೆ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮೂರಲ್ಲಿ ಇಂಥ ಕೆಲಸಗಳಾಗಿಲ್ಲ. ನಿಮ್ ತಂದೆನೂ MLA ಆಗಿದ್ರು, ಮಂತ್ರಿ ಆಗಿದ್ರು, ನಿಮ್ ತಾಯಿನೂ MLA ಆಗಿದ್ರು, ಮಂತ್ರಿ ಆಗಿದ್ರು, ಈಗ ನೀವು ಆಗಿದ್ರಿ. ಇನ್ನೂ ನಮ್ಗೆ ಬಸ್ ಸ್ಟ್ಯಾಂಡ್ ಇಲ್ಲ, ಕುಡಿಯಕ್ ನೀರಿಲ್ಲ ಅಂತಂದ್ರೆ ಏನ್ ಅರ್ಥ ಸ್ವಾಮಿ ಇದು ಅಂತ ಕೇಳಿದ್ರು.
ಕೆರೆಗಳಿಗೆ ನೀರು ತುಂಬಿಸಿಲ್ವಲ್ಲ ನೀವು ಅಂತ ಕೇಳಿದ್ರು. ನೀವು ಸಿಟ್ಟು ಮಾಡಬೇಕಾಗಿದ್ದು ಅವ್ನು ಕೇಳಿದ ಪ್ರಶ್ನೆಗಲ್ಲ, ನಿಮ್ ತಾಕತ್ ತೋರಿಸ್ಬೇಕಾಗಿದ್ದು ಕೆರೆಗಳಿಗೆ ನೀರು ತುಂಬಿಸುವಂಥದ್ರಲ್ಲಿ ತೋರಿಸ್ಬೇಕಾಗಿತ್ತು, ಅಭಿವೃದ್ಧಿ ಕೆಲಸದಲ್ಲಿ ತೋರಿಸ್ಬೇಕಾಗಿತ್ತು. ಮಾಡೋ ಕೆಲಸದಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಕೆಲಸ ಮಾಡ್ಲಿಕ್ಕೋಸ್ಕರ. ನೀವು ದುರಾಂಕರ ಆಡ್ಲಿಕ್ಕಲ್ಲ ಇಲ್ಲಿ ನಿಮ್ಮನ್ನ ಗೆಲ್ಸ್ ಕಳಿಸಿರುವಂಥದ್ದು. ಅವರು ನಿಮ್ಮ ತಂದೆ ಅಧಿಕಾರದಲ್ಲಿ 5 ಬಾರಿ ಗೆದ್ದಿದ್ರಲ್ಲ, ಅವರು ಮಾಡಲಿಲ್ಲ, ನಿಮ್ಮ ತಾಯಿನೂ ಮಾಡಲಿಲ್ಲ, ನೀನು ಮಾಡಲಿಲ್ಲ, 3 ಜನನು ನೀವು ಗೆದ್ದಿದ್ರಲ್ಲಪ್ಪ ಅಂತ. ಇನ್ನು ಅವ್ರು ಗೆಲ್ಸಿದ್ದಕ್ಕೆ ತಾನೇ ಕ್ಷೇತ್ರದ ಜನ ಅವ್ರು ಗೆಲ್ಸಿದ್ದಕ್ಕೋಸ್ಕರ ತಾನೇ ಕೇಳ್ತಿರೋವಂಥದ್ದು. ಅವ್ರ ತಂದೆ ಬಗ್ಗೆ ಕೇಳಿದ್ದು, ನಿಮ್ಮ ತಂದೆ ಅಧಿಕಾರದಲ್ಲಿ ಇದ್ದಾಗ ಮಾಡಲಿಲ್ಲ ಅಂತ ಹೇಳಿದ್ದು. ಇನ್ನು ಬೇರೆ ದಾರಿಗೆ ಹೋಗೋರ್ನ ಮಾತಾಡಕ್ಕಾಗತ್ತಾ, ಕೇಳಲಿಕ್ಕಾಗತ್ತವರು? ಈಗ ನಾನೊಬ್ಬ MLA ಆಗಿದೆ, ಈಗ ನನ್ನನ್ನ ನಿಮ್ಮ ಅವಧಿಯಲ್ಲಿ ನೀವು ಇಂಥ ಕೆಲಸ ಮಾಡಲಿಲ್ಲ ಅಂತ ಕೇಳಕ್ಕೆ ಪ್ರಶ್ನೆ ಕೇಳೋವಂಥದ್ದು ಮಾಡ್ತಾರೆ. ನಿಮ್ಮ ತಂದೆನೂ ಮಾಡಲಿಲ್ಲ ಅಂತ ನನ್ನ ಕೇಳಕ್ಕಾಗತ್ತಾ? ನಮ್ಮಪ್ಪ MLA ಆಗಿದ್ರ? ನಿಮ್ಮಪ್ಪ MLA ಆಗಿದ್ದಕ್ಕೆ ತಾನೇ ಅವ್ರು ಹೇಳ್ತಿರೋವಂಥದ್ದು. ನಿಮ್ಮ ಅಪ್ಪನ ಕಾಲದಲ್ಲಿ ಕೆಲಸ ಮಾಡಲಿಲ್ಲ, ಆಗ್ಲಿಲ್ಲ, ಹಾಗಾಗಿನೇ ಅದನ್ನ ಪ್ರಶ್ನೆ ಮಾಡಿದ್ದಂಥದ್ದು. ತಪ್ಪೇನಿದೆ ಅಲ್ಲಿ? ಅಪ್ಪ ನೀವೇನೆ, ನಾನು ಬಹಳ ಸನ್ನಿವೇಶದಲ್ಲಿ ನೋಡಿದ್ದೀನಿ. ಇದೇ ಗಣೇಶ್ ಪ್ರಸಾದ್ ಗುದ್ಲಿ ಪೂಜೆ ಮಾಡಕ್ ಹೋಗ್ಲಿ, ಬೇರೆ ಸರ್ಕಾರಿ ಸಭೆಗಳು ಮಾಡಲಿ, ಅಲ್ಲಿ ಇವ್ರ ಅಪ್ಪನ ಹೆಸರು ಹೇಳ್ತಾರೆ ಅಲ್ಲಿ. ಓ, ಮಹಾದೇವ್ ಪ್ರಸಾದ್ ಅವ್ರು ಇದ್ದಂಥ ಸಂದರ್ಭದಲ್ಲಿ ಇಂಥೆಲ್ಲ ಕೆಲಸಗಳಾಗೋಯ್ತು. ಅಪ್ಪ ಕೆಲಸ ಮಾಡಿದ್ದನ್ನ ಹೇಳ್ಕೊಳ್ಳಿಕ್ಕೆ ನಿಮ್ಮ ಅಪ್ಪ ಬೇಕು ನಿಮ್ಗೆ. ಆಗದ ಕೆಲಸಕ್ಕೆ ನಿಮ್ಮ ಅಪ್ಪನ ಹೆಸರು ಹೇಳೋದು ಬಿಟ್ರೆ ಆಗಲ್ಲ ನಿಮ್ಗಳಿಗೆ? ಇದು ನಿಮ್ ಧೋರಣೆನಾ ನಿಮ್ದು? ಬೇರೆ ಟೈಮಲ್ಲಿ ಹೇಳ್ಬೇಡಿ ಹಂಗಾದ್ರೆ ನೀವು. ನಿಮ್ಮ ಅಪ್ಪನ ಹೆಸರನ್ನ ಯಾಕೆ ಎತ್ಕೋತೀರಿ ನೀವು ಹಂಗಂದ್ರೆ? ಬೇರೆ ಸಭೆ ಸಮಾರಂಭಗಳಲ್ಲಿ ನಿಮ್ಮ ತಂದೆ ಹೆಸರನ್ನ ಹೇಳ್ಬಾರ್ದು ನೀವು ಹಂಗಂದ್ರೆ, ಬೇರೆಯವ್ರು ಪ್ರಶ್ನೆ ಮಾಡಬಾರ್ದು ಅನ್ನೋದಾದ್ರೆ. ಇಲ್ಲಿ ಪ್ರಶ್ನೆ ಮಾಡಿದ ತಕ್ಷಣ ನಿಮ್ಗೆ ಕೋಪ ಬಂದ್ಬಿಡ್ತಾ ಇಲ್ಲಿ. ಅಲ್ಲಿ ನೀವ್ಯಾಕೆ ಹೇಳ್ತೀರಿ? ನಿಜ ತಾನೆ, ಒಪ್ಕೋಬೇಕು ತಾನೆ ನಾವು. ಯಾವ ಕೆಲಸ ಆಗಿಲ್ಲ ಅದನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಹೌದಪ್ಪ ಆಗಿಲ್ಲ ಕೆಲಸ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದನ್ನ ಬಿಟ್ಬಿಟ್ಟು ವೀರಾವೇಶ ತೋರಿಸಿದ್ರೆ ಏನ್ ತೋಳ್ನ ಎಳ್ಕೊಂಡು ಹೊಟ್ಟೋಗ್ಬಿಟ್ರೆ ಅನ್ಕೊಂಡಿದಾರ? ನಾವ್ ಏನ್ ಬೇಕಾದ್ರೂ ಮಾಡಿದ್ರು ಯಾರು ಕೇಳೋರಿಲ್ಲ ಅಂತ ಅನ್ಕೊಂಡಿದಾರ ಇವರು? ಅಲ್ಲಪ್ಪ, ರೈತ, ಅನ್ನ ಕೊಡೋ ರೈತ ಅವನ ಮೇಲೆ ನೀವು ಈ ತರ ಗಲಾಟೆ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ನಿಜವಾಗ್ಲೂ ಎಷ್ಟು ತಾಕತ್ತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ರೈತರುಗಳು ಬಹುತೇಕ ರೈತರೇ ಜಾಸ್ತಿ ಇರುವಂತ ತಾಲೂಕಿದು. ರೈತ ಮುಖಂಡರುಗಳು ಅಂತಂದ್ರೆ ರೈತರನ್ನ ಪ್ರತಿನಿಧಿಸುವಂತವ್ರು ಅವರು. ನೀವು ರೈತ ಮುಖಂಡರುಗಳಿಗೆ ಅಪಮಾನ ಮಾಡ್ತೀರಿ ಅಂತಂದ್ರೆ ಅದು ರೈತರಿಗೆ ಅಪಮಾನ ಮಾಡ್ದಂಗೆ. ಅದು ನೀವು ನೇರವಾಗಿ ಬಂದು ನೀವು ಬೈಗಳನ್ನ ಬೈಕ್ರ ಅಂತಂದ್ರೆ ಅರ್ಥ ಏನಂದ್ರೆ, ಗಣೇಶ್ ಪ್ರಸಾದ್ ಕುಮ್ಮಕ್ಕಿಂದ ನಿನ್ನೆ ಆದಂತ ಗಲಾಟೆ. ಅವರು ಕಾರ್ ಹತ್ರ ಹೋದಂತ ಸಂದರ್ಭದಲ್ಲಿ ಕಾರಲ್ಲಿ ಅವ್ರ ನಿರ್ದೇಶನವನ್ನ ಕೊಟ್ಟು ಕಳಿಸಿದ್ದಕ್ಕೆ ಅವರೆಲ್ಲ ಗಲಾಟೆ ಮಾಡಿದಂಥದ್ದು. ನನ್ನ ಪ್ರಕಾರ ಪೊಲೀಸ್ನವರು ಸೋಮವಾರಕ್ಕೆ ಅಡಿಯಲ್ಲಿ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು. ಒಂದು ಸಂಘಟನೆ ಸಭೆ ಮಾಡಬೇಕಾದ್ರೆ ಬಂದು ಅಲ್ಲಿ ಗಲಾಟೆ ಮಾಡ್ತೀವಿ ಅಂತಂದ್ರೆ ಏನ್ ಅರ್ಥ ಇದು? ಇನ್ನಷ್ಟು ತಾಜಾ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಾಲೋ ಭಾರತ್ ಒನ್ ಕನ್ನಡ.